ಓಂ ಗಂ ಗಣಪತಿಯೇ ನಮಃ. ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣಿ ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ದಿ ಪೋತ ಲಕ್ಷ್ಮೀ ನಾರಸಿಂಹ ಮಮದೇಹಿ ಕರಾವಲಂಬಂ. ಟಿವಿ9 ಡಿಜಿಟಲ್ ವಾಹಿನಿಯ ವಾರಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ತಾರೀಖು 10/8/2026 ತಾರೀಖು 16/8/2026 ತನಕ ಈ ವಾರದಲ್ಲಾಗ್ತಕ್ಕಂಥ ಆಗುಹೋಗುಗಳು, ವಿಶೇಷಗಳು, ಅಲ್ಲಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು, ದ್ವಾದಶ ರಾಶಿಗಳ ಫಲಾಫಲಗಳು, ನಮ್ಮ ಅದೃಷ್ಟ, ಈ ವಾರದಲ್ಲಿ ಯಾವ ರೀತಿಯ ಅದೃಷ್ಟ ದುರಾದೃಷ್ಟ ಇವೆಲ್ಲವನ್ನು ತಿಳಿಸ್ಕೊಡ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮವೇ ವಾರ ಭವಿಷ್ಯ. ಈ ವಾರದಲ್ಲಿ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಆಷಾಢ ಮಾಸ, ಹಾಗೆ ಈ ವಾರದಲ್ಲಿಯೇ ಶ್ರಾವಣ ಮಾಸ ಸಹ ಪ್ರಾರಂಭ ಆಗುತ್ತೆ. ಈ ವಾರದಲ್ಲಿಯೇ ನಮಗೆ ಗ್ರೀಷ್ಮ ಋತು ಇರ್ತಕ್ಕಂಥದ್ದು, ಅದು ವರ್ಷ ಋತುವಾಗಿ ಕೂಡ ವರ್ಷ ಋತು ಸಹ ಈ ವಾರದಲ್ಲಿಯೇ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಈ ವಾರದಲ್ಲಿ ನಮಗೆ ಶುಕ್ಲ ಪಕ್ಷ ಸಹ, ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಎರಡೂ ಕೂಡ ಹಾದು ಹೋಗ್ತಕ್ಕಂಥದ್ದು ಸಹ ಈ ವಾರದಲ್ಲಾಗಿರುತ್ತೆ. ದ್ವಾದಶಿ, ಚತುರ್ದಶಿ, ಹಾಗೆ ಅಮಾವಾಸ್ಯ ತಿಥಿ ಇರ್ತಕ್ಕಂಥದ್ದು, ಪಾಡ್ಯ, ಬಿದಿಗೆ, ತದಿಗೆ, ಚೌತಿ ಇರ್ತಕ್ಕಂಥದ್ದು ಸಹ ಇದೇ ವಾರದಲ್ಲಾಗಿರುತ್ತೆ. ಇನ್ನು ಈ ವಾರದಲ್ಲಿ ನಡೀತಕ್ಕಂಥ ಕೆಲವು ಕಾರ್ಯಕ್ರಮಗಳಲ್ಲಿ ಸೋಮ ಪ್ರದೋಷ ಇರ್ಬೋದು, ಕಳ್ಳಂಬಳ್ಳ ಜಾತ್ರೆ ಇರ್ಬೋದು, ಹಾಗೆ ಈ ವಾರದಲ್ಲಿ ಅಮಾವಾಸ್ಯೆಯಲ್ಲಿ ಗ್ರಹಣ ಹಾದು ಹೋದರೂ ಸಹ ನಮಗೆ ಭಾರತ ದೇಶದಲ್ಲಿ ಈ ಸೂರ್ಯಗ್ರಹಣ ಗೋಚಾರ ಇಲ್ಲ, ಆಚಾರ ಇಲ್ಲ, ಯಾವುದೇ ಕಟ್ಟುಪಾಡುಗಳು, ವಿಧಿವಿಧಾನಗಳು ಈ ವಾರದಲ್ಲಿ ಈ ಗ್ರಹಣಕ್ಕೆ ಇರೋದಿಲ್ಲ. ಹಾಗೆ ಮಾಸ ಶಿವರಾತ್ರಿಯ ಆಚರಣೆಯ ಜೊತೆಗೆ ಈ ವಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಭೀಮೇಶ್ವರ, ಅಂದರೆ ಭೀಮನ ಅಮಾವಾಸ್ಯೆ. ಈ ಅಮಾವಾಸ್ಯೆಯಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಕೂಡ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು, ಪತಿದೇವರ ಪೂಜೆ ಮಾಡ್ತಕ್ಕಂಥದ್ದು ಸಹ ಇದೇ ವಾರದಲ್ಲಾಗಿರುತ್ತೆ. ವಿನಾಯಕಿ ಚತುರ್ಥಿ ಇರ್ತಕ್ಕಂಥದ್ದು, ಅದರ ಜೊತೆಗೆ ನಾವೆಲ್ಲರೂ ಹೆಮ್ಮೆಯಿಂದ ಆಚರಣೆ ಮಾಡ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಹ ಇದೇ ವಾರದಲ್ಲಿಯೇ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಈ ವಾರದಲ್ಲಿ ಗ್ರಹಗಳ ಸ್ಥಿತಿಗಳನ್ನು ಗಮನಿಸಿದಾಗ ಮೀನರಾಶಿಯಲ್ಲಿ ಶನಿಗ್ರಹ, ಕುಜಗ್ರಹ ಮಿಥುನ ರಾಶಿಯಲ್ಲಿ, ಗುರುಗ್ರಹ, ರವಿಗ್ರಹ, ಬುಧಗ್ರಹ, ತ್ರಿಗ್ರಹ ಕೂಟ ನಮಗೆ ಕರ್ಕಾಟಕದಲ್ಲಿ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಕೇತು ಗ್ರಹ ಸಿಂಹ ರಾಶಿಯಲ್ಲಿ, ಇನ್ನು ಶುಕ್ರ ಗ್ರಹ ನೀಚ ಸ್ಥಾನದಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ರಾಹು ಗ್ರಹ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಈ ವಾರದಲ್ಲಿ ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ವಾರದ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಈ ವಾರದಲ್ಲಿ 4-5 ಗ್ರಹಗಳ ಶುಭ ಫಲ ಇರತಕ್ಕಂತಹ ಒಂದು ವಾರ ಕೂಡ ಇದಾಗಿರುತ್ತೆ. ಹಾಗೆ ಈ ವಾರದಲ್ಲಿ ತೃತೀಯದಲ್ಲಿರ್ತಕ್ಕಂಥ ಕುಜ ಇರ್ಬೋದು, ಹಾಗೆ ಚತುರ್ಥದಲ್ಲಿ ತ್ರಿಗ್ರಹ ಕೂಟ ಇರ್ತಕ್ಕಂಥದ್ದು, ಹಾಗೆ ಪಂಚಮದಲ್ಲಿ ಕೇತು, ಷಷ್ಠದಲ್ಲಿರ್ತಕ್ಕಂಥ ಶುಕ್ರ, ದ್ವಾದಶದಲ್ಲಿರ್ತಕ್ಕಂಥ ಶನಿ, ಏಕಾದಶ ಸ್ಥಾನದಲ್ಲಿ ರಾಹು, ಇದೆಲ್ಲವನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಮೇಷರಾಶಿಯವರಿಗೆ 4-5 ಗ್ರಹಗಳ ಶುಭ ಫಲ ಜೊತೆಗೆ ಆದಾಯದಲ್ಲಿ ಏರಿಕೆ ಆಗುತ್ತೆ, ಹಠ ಇರುತ್ತೆ, ಗುರಿಯನ್ನು ಸಾಧಿಸೋಕ್ಕೆ ಪ್ರಯತ್ನ ಮಾಡ್ತೀರಾ, ಹಾಗೆ ಅವಕಾಶಗಳನ್ನು ಪರಿಪೂರ್ಣವಾಗಿ ಬಳಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಏಕಾಗ್ರತೆಯನ್ನು ವೃದ್ಧಿ ಮಾಡ್ಕೋಬೇಕಾಗಿರುತ್ತೆ. ಅತಿಯಾದ ಒಂದು ಆಸೆ ಆಕಾಂಕ್ಷೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಡಿ. ಸಂಪತ್ತು ವೃದ್ಧಿ ಆಗುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ. ಈ ವಾರದಲ್ಲಿ ಮೇಷರಾಶಿಯವರಿಗೆ ಧೈರ್ಯ ಬೇಕು, ಮತ್ತು ಎಲ್ಲರ ಜೊತೆ ಹೊಂದಾಣಿಕೆ ಆಗಿ ಹೋಗಬೇಕು. ಎಲ್ಲರೂ ಕೂಡ ನಮಗೆ ಬೇಕಾಗುತ್ತೆ, ಯಾರನ್ನೂ ಕೂಡ ಕಡೆಗಣಿಸಬಾರ್ದು ನಾವು. ಹಾಗಾಗಿ ಹೊಂದಾಣಿಕೆ ಬಗ್ಗೆ ಪ್ರಾಶಸ್ತ್ಯ ಕೊಡಬೇಕು. ಅದರ ಜೊತೆಗೆ ಉದ್ಯೋಗದಲ್ಲಿ ಬಹಳಷ್ಟು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ತಾಳ್ಮೆ ಇರಲಿ, ಸಹನೆ ಇರಲಿ. ಕುಟುಂಬದಲ್ಲಿ ಒಂದು ಶುಭ ಕಾರ್ಯದ ಬಗ್ಗೆ ಪ್ರಯತ್ನ ಕೂಡ ಮಾಡ್ತಕ್ಕಂಥದ್ದು, ಮನೆ ಅಥವಾ ಸೈಟಿನ ವಿಚಾರದಲ್ಲಿ ಒಂದು ಒಳ್ಳೆಯ ನಿರ್ಣಯ ತಗೊಳ್ತಕ್ಕಂಥದ್ದು, ಒಳ್ಳೆಯ ಸ್ನೇಹಿತರ ಭೇಟಿ ಆಗ್ತಕ್ಕಂಥದ್ದು, ತೀರ್ಥಕ್ಷೇತ್ರಗಳ ಒಂದು ದರ್ಶನ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ವಾಹನದಲ್ಲಿ ಒಂದಷ್ಟು ಜಾಗೃತಿಯಾಗಿರಿ. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡುತ್ತೆ. ಶತ್ರುಗಳು ಸಹ ಮಿತ್ರರಾಗ್ತಕ್ಕಂಥ ವಾರ ಸಹ ಇದೇ ವಾರದಲ್ಲಿ ಮೇಷರಾಶಿಯವರಿಗೆ ಇರುತ್ತೆ. ಹೊಸ ಯೋಜನೆಗಳಿಗೆ ಮನ್ನಣೆ ಸಿಗತ್ತೆ. ಗುತ್ತಿಗೆದಾರರಿಗೆ ಬಹಳಷ್ಟು ಒಳ್ಳೆಯದಾಗ್ತಕ್ಕಂಥ ವಾರ ಸಹ ಇದೇ ವಾರ ಆಗಿರುತ್ತೆ. ಇನ್ನು ಈ ವಾರದಲ್ಲಿ ಉತ್ತರ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 4 ಮತ್ತು 3 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರೋದ್ರ ಜೊತೆಗೆ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೋಬೇಕು. ಈ ವಾರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ಅರಿಶಿನ ಇರುತ್ತೆ, ಒಂದು ಅರ್ಧ kg 1/4 kg, ಒಂದೇ ಕೊಡಲ್ಲ, ಕುಂಕುಮನೂ ಕೊಡ್ತಾರೆ. ಆದರೆ ಸುಬ್ರಹ್ಮಣ್ಯನಿಗೆ ಅರಿಶಿನ ಅಂದರೆ ಹರಿದ್ರ ಅಂತ ನಾವು ಕರಿತೀವಿ, ಇದನ್ನು ದೇವಸ್ಥಾನದಲ್ಲಿ ಕೊಟ್ಟು ಬರೋದ್ರಿಂದ ಸಾಕಷ್ಟು ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು.
ಗುರು ಕೃಪೆಗೆ ಪಾತ್ರರಾಗ್ತಕ್ಕಂಥ ಸಾಧ್ಯತೆ ಸಹ ಇರುತ್ತೆ. ಅದರ ಜೊತೆಗೆ ಈ ವಾರದಲ್ಲಿ ಕೂಲಿ ಕಾರ್ಮಿಕರಿಗೆ ಯಾರಾದರೂ ಕೆಲಸ ಮಾಡ್ತಾ ಇರ್ತಾರೆ, ಕಟ್ಟಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತಹವರಿಗೆ ನೀವು ಈ ವಾರದಲ್ಲಿ ಸಿಹಿ ತಿಂಡಿಯನ್ನು ಹಂಚಿ ಬರೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡ್ಕೊಳ್ಳೋ ಜೊತೆಗೆ ಕೇಸರಿ ಮತ್ತು ಗುಲಾಬಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನು ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಇನ್ನು ಈ ವಾರದಲ್ಲಿ ವೃಷಭ ರಾಶಿಯವರಿಗೆ ದ್ವಿತೀಯದಲ್ಲಿ ಕುಜ ಇದ್ದು, ತೃತೀಯದಲ್ಲಿ ತ್ರಿಗ್ರಹ ಇದ್ದು, ಚತುರ್ಥದಲ್ಲಿ ಕೇತು, ಪಂಚಮದಲ್ಲಿ ಶುಕ್ರ ಇರ್ತಾನೆ. ಇದೆಲ್ಲವನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ 6 ರಿಂದ 7 ಗ್ರಹಗಳ ಶುಭ ಫಲ ಇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಶಿಕ್ಷಣಾರ್ಥಿಗಳಿಗೆ ಇದು ಒಳ್ಳೆಯ ಕಾಲ. ಹಾಗೆ ಎಲ್ಲೋ ಒಂದು ಕಡೆ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಉಡುಗೊರೆಗಳ ಸಿಗ್ತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ವೃತ್ತಿಯ ಕಡೆ ಸ್ವಲ್ಪ ಗಮನ ಕೊಡ್ತೀರಾ. ಧಾರ್ಮಿಕ ವಿಚಾರಗಳಲ್ಲಿ ಒಂದಷ್ಟು ಗಮನ ಕೊಡ್ತಕ್ಕಂಥದ್ದು, ಬುದ್ಧಿಶಕ್ತಿ ತುಂಬ ಚುರುಕಾಗಿರುತ್ತೆ. ಪ್ರಯತ್ನಗಳಿಗೆ ತಕ್ಕ ಫಲ ಸಿಗುತ್ತೆ. ಅವಕಾಶಗಳ ಜೊತೆಗೆ ಬಹಳ ವಿಶೇಷವಾಗಿ ದೈವಾನುಗ್ರಹ ಇರತಕ್ಕಂಥ ವಾರ ಸಹ ಈ ಒಂದು ವೃಷಭ ರಾಶಿಯವರಿಗಿರುತ್ತೆ. ಪ್ರತಿಷ್ಠೆಗಳು ಕೂಡ ಜಾಸ್ತಿ ಆಗೋದು, ನಿಮ್ಮ ಏರಿಯಲ್ಲಿ ಅಥವಾ ನೀವಿರ್ತಕ್ಕಂಥ ಸ್ಥಳದಲ್ಲಿ ಒಂದು ಗೌರವ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಹಾಗೆ ಕಟ್ಟಡ ವಿಚಾರದಲ್ಲೂ ಕೂಡ ಪರಿಪೂರ್ಣ ಆಗುತ್ತೆ. ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗ್ತಕ್ಕಂಥದ್ದು, ಲೇವಾದೇವಿಗಳು ಚೆನ್ನಾಗಿರುತ್ತೆ. ಹಾಗೆ ಮಹಿಳೆಯರಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ಹಾಗೆ ಶಿಕ್ಷಕರಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ, ಪತ್ರಕರ್ತರಿಗೆ ಇವರಿಗೆಲ್ಲ ಬಹಳಷ್ಟು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ ಸಾಧ್ಯತೆ. ಮಹಿಳೆಯರಿಗೆ ತವರು ಮನೆಯ ಉಡುಗೊರೆ ಸಿಗ್ತಕ್ಕಂಥ ವಾರ ಸಹ ವೃಷಭ ರಾಶಿಯವರಿಗಾಗಿರುತ್ತೆ. ಈ ವಾರದಲ್ಲಿ ತಾವು ದಕ್ಷಿಣ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 2 ಮತ್ತು 6 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಹಳದಿ ಮತ್ತು ಬಿಳಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಸಹ ಇರುತ್ತೆ. ದುರ್ಗಾದೇವಿಯ ದರ್ಶನ ಮಾಡ್ಕೊಳ್ಳೋದು, ದುರ್ಗಿಯ ದೇವಸ್ಥಾನ ಇರ್ಬೋದು ಅಥವಾ ನಮ್ಮ ಮನೆಯ ಪಕ್ಕ ಅಥವಾ ಆ ಕಡೆ ಈ ಕಡೆ ಇರತಕ್ಕಂಥ ಯಾವುದೇ ದೇವಿಯ ದೇವಸ್ಥಾನದಲ್ಲಿ ದೀಪಕ್ಕೆ ಎಣ್ಣೆಯನ್ನು ಕೊಟ್ಟು ಬರೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಓಂ ಚಂಡಿಕಾಯೈ ನಮಃ ಈ ಮಂತ್ರವನ್ನು ಈ ವಾರ ಪೂರ್ತಿ ಜಪ ಮಾಡ್ಕೊಳ್ಳೋ ಜೊತೆಗೆ ರೋಗಿಗಳಿಗೆ, ಯಾರು ಅನಾರೋಗ್ಯ ಪೀಡಿತರಾಗಿರ್ತಾರೆ ಅಥವಾ ಒಂದು ಹಾಸ್ಪಿಟ್ಲ್ಗೆ ಹೋಗ್ತಿರೋ, ಏನೋ ಕೈಲಾದ ಸಹಾಯ ಅಥವಾ ಏನಾದರೂ ಉಡುಗೊರೆ ಅಥವಾ ಹಣ್ಣು ಹಂಪಲು, ಬ್ರೆಡ್ಡು ಇದನ್ನು ಈ ವಾರದಲ್ಲಿ ಯಾವುದೇ ಒಂದು ದಿನ ಕೊಟ್ಟು ಬರೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ದುರ್ಗಿಯ ದರ್ಶನ ಮಾಡ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಓಂ ಚಂಡಿಕಾಯೈ ನಮಃ ಈ ಮಂತ್ರವನ್ನು ನಿತ್ಯ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ, ಜನ್ಮದಲ್ಲೇ ಇರ್ತಕ್ಕಂಥ ಕುಜ, ದ್ವಿತೀಯದಲ್ಲಿರ್ತಕ್ಕಂಥ ತ್ರಿಗ್ರಹ, ಚತುರ್ಥದಲ್ಲಿರ್ತಕ್ಕಂಥ ಕೇತು, ಪಂಚಮದಲ್ಲಿ ತೃತೀಯದಲ್ಲಿರ್ತಕ್ಕಂಥ ಕೇತು, ಚತುರ್ಥದಲ್ಲಿರ್ತಕ್ಕಂಥ ಶುಕ್ರ. ಇದೆಲ್ಲವನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ 6 ರಿಂದ 7 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು, ಧನ ಯೋಗ ಇರ್ತಕ್ಕಂಥದ್ದು. ಈ ವಾರ ಪೂರ್ತಿ ನಿಮಗೆ ಜಾಕ್ಪಾಟ್ ಹಣದ ಹೊಳೆ ಹರಿತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಹಳೆ ಬಾಕಿ ವಸೂಲಿ ಆಗುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮನೆ ಕಟ್ಕೊಳ್ಳೋ ಯೋಗ, ಅದೃಷ್ಟ ಕೂಡಿ ಬರ್ತಕ್ಕಂಥ ಯೋಗ. ನಾವು ಎಷ್ಟೇ ಕಷ್ಟಪಟ್ಟರು ಜೊತೆಗೆ ಒಂದಷ್ಟು ಅದೃಷ್ಟ ಇರಲೇಬೇಕಲ್ಲ, ಅಂಥ ಅದೃಷ್ಟ ನಿಮ್ಮ ಮಿಥುನ ರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ, ಪುರುಷರಿಗೆ, ಕೆಲಸಗಾರರಿಗೆ, ಸರ್ಕಾರಿ ನೌಕರರಿಗೆ, ಖಾಸಗಿ ಉದ್ಯೋಗಸ್ಥರಿಗೆ, ವ್ಯಾಪಾರಸ್ಥರಿಗೆ, ರೈತರಿಗೆ, ಯಾವುದೇ ವರ್ಗ ಇದ್ದರೂ ಸಹ ಭಾಳಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಆತ್ಮವಿಶ್ವಾಸ ಗಟ್ಟಿಯಾಗಿರುತ್ತೆ. ಆತುರತೆ ಬೇಡ, ಆಲಸ್ಯ ಬೇಡ. ನಿಮ್ಮ ಪ್ರಯತ್ನ ಇಲ್ಲದ್ದು ಏನೂ ನಡೆಯೋದಿಲ್ಲ. ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಮನೆಗೆ ಬಂಧುಗಳ ಆಗಮನ ಆಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಂದು ನಿರ್ಣಯ ತಗೊಳ್ತಕ್ಕಂಥದ್ದು, ಸ್ನೇಹಿತರಿಂದ ಒಳ್ಳೆಯ ಸಹಾಯ ಸಿಗ್ತಕ್ಕಂಥ ಯೋಗ ಸಹ ಇರುತ್ತೆ. ಮಹಿಳೆಯರಿಗೆ ತವರು ಮನೆ ಉಡುಗೊರೆ ಸಿಗ್ತಕ್ಕಂಥ ಯೋಗ, ಬಾಂಧವ್ಯಗಳು ತುಂಬ ಚೆನ್ನಾಗಿರುತ್ತೆ. ಆಕಸ್ಮಿಕ ಪ್ರಯಾಣ ಯೋಗ, ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ. ಹಾಗೆ ಈ ಒಂದು ಮಿಥುನ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ, ವಿದ್ಯಾರ್ಥಿಗಳಿಗೆ ಬಹಳಷ್ಟು ಶುಭ ಇರತಕ್ಕಂಥದ್ದು. ಹಾಗೂ ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದಷ್ಟು ತೃಪ್ತಿಕರವಾದ ವಾರ ಸಹ ಇದಾಗಿರುತ್ತೆ. ಸಣ್ಣ ಪುಟ್ಟ ಏನು ಅವಮಾನಗಳು, ಅಪವಾದಗಳು, ಯಾರೋ ಏನೋ ಅಂದರು ಅಂತ ಅದನ್ನೇ ಇಟ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ. ಅದರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಿವಾಹ ವಿಷಯಗಳಲ್ಲಿ ತುಂಬ ಈ ವಾರದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥ ನಿಮ್ಮ ಮನಸ್ಸಿನ ಭಾವನೆಗಳಿಗೆ ತಕ್ಕ ಫಲ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಈ ವಾರದಲ್ಲಿ ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು, ಹಸಿರು ಮತ್ತು ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಮತ್ತು
7 ಆಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಈ ವಾರದಲ್ಲಿ ಹಿರಿಯರನ್ನ ಆರೈಕೆ ಮಾಡ್ತಕ್ಕಂಥದ್ದು, ವೃದ್ಧರನ್ನು ಆರೈಕೆ ಮಾಡ್ಕೊಳ್ತಕ್ಕಂಥದ್ದು, ವೃದ್ಧರಿಗೆ ಏನಾದರೂ ಸಹಾಯ, ಯಾರೋ ನಮ್ಮ ಕಣ್ಣಿಗೆ ಯಾರಾದರೂ ಒಬ್ಬ ವೃದ್ಧರು ಅಸಹಾಯಕರು ಇವರು ಕಾಣಿಸ್ತಾರೆ. ಈ ವಾರದಲ್ಲಿ ನೀವು ಕೈಲಾದಷ್ಟು ಒಂದು ಹಣ್ಣಾಗಲಿ ಏನಾದರೂ ದಾನ ಅನ್ನೋದಕ್ಕಿಂತ ಸಹಾಯ ಮಾಡೋದು ಮಿಥುನ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಈ ವಾರದಲ್ಲಿ ಓಂ ಸೂರ್ಯನಾರಾಯಣಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಹಾಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ 5 ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಜನ್ಮದಲ್ಲೇ ಇರತಕ್ಕಂಥ ಬುಧ, ಜನ್ಮದಲ್ಲೇ ಇರತಕ್ಕಂಥ ಗುರು, ಜನ್ಮದಲ್ಲೇ ಇರತಕ್ಕಂಥ ರವಿ, ದ್ವಿತೀಯದಲ್ಲಿ ಕೇತು ಇದ್ದು ತೃತೀಯದಲ್ಲಿ ಶುಕ್ರ ಇದ್ದಾನೆ, ಎಲ್ಲಕ್ಕಿಂತ ಮಿಗಿಲಾಗಿ ದ್ವಾದಶ ಸ್ಥಾನದಲ್ಲಿ ಕುಜ ಇದ್ದಾನೆ. ಸ್ವಲ್ಪ ಈ ರಾಶಿಯವರಿಗೆ ಬಹಳಷ್ಟು ಶುಭಕರವಾದ ವ್ಯವಹಾರಗಳಿದ್ದರೂ ಕೂಡ ನನ್ನ ಜೀವನ ಇಷ್ಟೇನೇನೋ ಅಂತಕ್ಕಂಥ ಅಂತರಾತ್ಮ, ನಿಮ್ಮ ಮನಸ್ಸಿನ ಭಾವನೆಗಳು ಸ್ವಲ್ಪ ವೀಕ್ ಇರುತ್ತೆ. ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಒಂದು ಧೈರ್ಯ, ಧನಾತ್ಮಕ ಚಿಂತನೆಗಳ ಕಡೆ ಗಮನ ಕೊಡಿ. ಆದಾಯದಲ್ಲಿ ಏರಿಕೆ ಆಗುತ್ತೆ, ಹೂಡಿಕೆಯಿಂದ ಲಾಭ ಆಗುತ್ತೆ, ಅಧಿಕಾರಿಗಳ ಜೊತೆ ಒಳ್ಳೆ ಸಂಬಂಧ ಇರುತ್ತೆ, ಪ್ರಯಾಣದಿಂದ ಒಳ್ಳೆಯದಾಗ್ತಕ್ಕಂಥದ್ದು. ವಿವಾಹ ವಿಷಯಗಳಲ್ಲಿ ಸ್ವಲ್ಪ ತಡ ಆಗ್ಬೋದು, ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಮೇಲಧಿಕಾರಿಗಳ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ. ಮಹಿಳೆಯರಿಗೆ ಹಳೆ ಬಾಕಿ ಅಥವಾ ಹಣದ ವಿಷಯದಲ್ಲಿ ಬಹಳಷ್ಟು ಶುಭಕರವಾದ ವಾರ ಕೂಡ ಕರ್ಕಾಟಕ ರಾಶಿಯವರಿಗಾಗಿರುತ್ತೆ. ಸ್ವಲ್ಪ ತುಂಬ ಬೇಕಾದವರು ಭಿನ್ನಾಭಿಪ್ರಾಯಗಳಿರ್ಬೋದು, ಪ್ರೇಮ ವ್ಯವಹಾರಗಳಿಗೆ ಸ್ವಲ್ಪ ಅಡ್ಡಿ ಆತಂಕಗಳಿರ್ಬೋದು, ಕುಟುಂಬದಲ್ಲಿ ಒಂದಷ್ಟು ವಾದ ವಿವಾದಗಳಿಗೆ ಚರ್ಚೆಗಳು ಕೂಡ ಬಂದು ಹೋಗ್ಬೋದು. ತಾಳ್ಮೆ, ಸಹನೆ, ಬುದ್ಧಿವಂತಿಕೆಯಿಂದ ಇದನ್ನು ನಿಭಾಯಿಸಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗಿರುತ್ತೆ. ಕಾನೂನು ವಿಚಾರಗಳಲ್ಲಿ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರಿಗೆ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಜೊತೆಗೆ ಸಮಾಜದಲ್ಲಿ ಸ್ಥಾನಮಾನ ಇರ್ಬೋದು, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ ಯೋಗ ಸಹ ಕರ್ಕಾಟಕ ರಾಶಿಯವರಿಗಿರುತ್ತೆ. ಈ ವಾರದಲ್ಲಿ ಗಣಪತಿಯ ಒಂದು ದರ್ಶನ ಮಾಡ್ಕೊಳ್ಳೋದು, ನೈವೇದ್ಯ ಪ್ರಿಯ ಗಣಪತಿ ಆಗಿರ್ತಾನೆ. ಏನಾದರೂ ಸಿಹಿ ತಿಂಡಿ ಮಾಡಿಕೊಂಡು ಮನೆಯಲ್ಲಿ ಗಣಪತಿಗೆ ನೈವೇದ್ಯ ಅಥವಾ ಮನೆಯಲ್ಲಿರ್ತಕ್ಕಂಥ ವಿಗ್ರಹಕ್ಕೆ ವಿನಾಯಕನಿಗೆ ನೈವೇದ್ಯ ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಉತ್ತರ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಕಂದು ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಮತ್ತು 1 ಆಗಿರ್ತಕ್ಕಂಥ ಒಂದು ವಾರ ಸಹ ಆಗಿರುತ್ತೆ. ಈ ವಾರದಲ್ಲಿ ಓಂ ವಿನಾಯಕಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ, ಪುಟ್ಟ ಮಕ್ಕಳಿಗೆ ಚಾಕ್ಲೇಟ್ ಕೊಡೋದ್ರಿಂದ, ಒಂದಷ್ಟು ಒಳ್ಳೆ ಚಾಕ್ಲೇಟ್ ತಗೊಂಡು ಸಾಧ್ಯವಾದರೆ 5 ಮಕ್ಕಳಿಗೆ ಈ ವಾರದಲ್ಲಿ ಅಥವಾ ಪುಟ್ಟ ಮಕ್ಕಳಿಗೆ ನೀವು ಚಾಕ್ಲೇಟ್ ಕೊಡೋದ್ರಿಂದ ಮಕ್ಕಳು ದೇವರ ಸಮಾನ, ದೇವರ ಕೃಪೆಗೆ ಕೂಡ ಪಾತ್ರರಾಗ್ತೀರ. ಓಂ ವಿನಾಯಕಾಯ ನಮಃ ಅಂತ ಹೇಳ್ಕೊಳ್ಳಿ, ಚಾಕ್ಲೇಟ್ ಕೊಡಿ, ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಸಿಂಹರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ ಈ ವಾರದಲ್ಲಿ 5 ರಿಂದ 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಕುಜ ಏಕಾದಶ ಸ್ಥಾನದಲ್ಲಿದ್ದಾನೆ. ಬಹಳ ಅದೃಷ್ಟ ನಿಮಗೆ. ಗುರುಬಲ ಇಲ್ಲ, ಆದರೆ ಗ್ರಹಬಲ ಇದೆ. ಹಾಗಾಗಿ ಈ ಒಂದು ಸಿಂಹರಾಶಿಯವರಿಗೆ ಆರ್ಥಿಕ ಆದಾಯ ಆಗತ್ತೆ, ಅಪವಾದಗಳಿಂದ ಮುಕ್ತರಾಗ್ತೀರ. ನಿಮ್ಮನ್ನು ಬೈತಾ ಇದ್ದವರು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋರೇ ನಿಮ್ಮ ಹತ್ರ ಬಂದು ಸಹಾಯ ಕೇಳ್ತಾರೆ, ಶತ್ರುಗಳು ಮಿತ್ರರಾಗ್ತಾರೆ, ಕುಟುಂಬದಲ್ಲಿ ಪೂರ್ಣ ಸಹಕಾರ ಇರುತ್ತೆ, ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು, ಹಾಗೆ ಎಲ್ಲೋ ವಿದ್ಯಾಸಂಸ್ಥೆಗಳು ನಡೆಸ್ತಕ್ಕಂಥವ್ರಾಗ್ಬೋದು, ಹಾಗೆ ಕೈಗಾರಿಕೆಗಳು ನಡೆಸೋರಾಗ್ಬೋದು, ಇಂಥವ್ರಿಗೆಲ್ಲ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರುತ್ತೆ. ಕಾನೂನು ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು. ಕಠಿಣವಾದ ಸಮಸ್ಯೆಗೆ ಈ ವಾರದಲ್ಲಿ ಪರಿಹಾರ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ರಾಜಕೀಯ ಸ್ಥಾನಮಾನ ಸಿಗ್ತಕ್ಕಂಥ ಯೋಗ. ಇನ್ನು ಸಿಂಹ ರಾಶಿಯವರಿಗೆ ಕುಟುಂಬದ ಮೇಲೆ ಈ ವಾರದಲ್ಲಿ ಅತಿಯಾದ ಪ್ರೀತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಕುಟುಂಬದ ಬಗ್ಗೆ ಸ್ವಲ್ಪ ವ್ಯಾಮೋಹ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡಬಹುದು. ವಾಹನ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕಟ್ಟಡ ನಿರ್ಮಾಣ ಯೋಗ ಇರತಕ್ಕಂಥದ್ದು, ಆಕಸ್ಮಿಕ ಪ್ರಯಾಣ ಯೋಗ, ತುಂಬ ಬೇಕಾದವರ ಅನಾರೋಗ್ಯದ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ವ್ಯಾಪಾರಸ್ಥರಿಗೆ, ಸರ್ಕಾರಿ ನೌಕರರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಳ್ಳೆಯದಾಗುತ್ತೆ. ಟೆಕ್ನಿಕಲ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ಅದರಲ್ಲೂ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಇರುತ್ತೆ. ಉತ್ತರ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಕಿತ್ತಳೆ ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಮತ್ತು 5 ಆಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಒಂದು ರಾಶಿಯವರು ಸ್ವಲ್ಪ ಲಕ್ಷ್ಯದ ಕಡೆ ಗಮನ ಕೊಡೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಸಹ ಸಿಂಹ ರಾಶಿಯವರಿಗಿರುತ್ತೆ. ಸಿಂಹ ರಾಶಿಯವರು ಓಂ ಸೋಮೇಶ್ವರಾಯ ನಮಃ ಈ ಮಂತ್ರವನ್ನು
ಅಥವಾ ಓಂ ನಮಃ ಶಿವಾಯ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಶಿವನ ದೇವಸ್ಥಾನ ಅಥವಾ ಶಿವನ ದರ್ಶನ ಮಾಡ್ಕೊಳ್ಳೋದು ಶಿವನ ಅಭಿಷೇಕ ಪ್ರಿಯ. ಹಾಗಾಗಿ ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಣೆ ಮಾಡೋ ಜೊತೆಗೆ ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಅಕ್ಕಿ ಮತ್ತು ಬೆಲ್ಲವನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ವಾರ ಸಹ ಈ ವಾರ ಆಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಬುಧನು ಏಕಾದಶ ಸ್ಥಾನದಲ್ಲಿದ್ದಾನೆ. ಆದರೆ ಕನ್ಯಾ ರಾಶಿಯವರಿಗೆ ಜನ್ಮದಲ್ಲೇ ಇರತಕ್ಕಂಥ ಶುಕ್ರ. ಇದೆಲ್ಲವನ್ನು ಗಮನಿಸಿ ವಾರದ ಫಲಾಫಲಗಳನ್ನು ನೋಡೋಕೆ ಹೋದಾಗ ಈ ವಾರದಲ್ಲಿ 5ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಪ್ರಯತ್ನಕ್ಕೆ ತಕ್ಕ ಫಲ ಸಿಗುತ್ತೆ. ಸವಾಲುಗಳನ್ನು ಎದುರಿಸಬೇಕಾಗಿರುತ್ತೆ. ಅತಿಯಾಗಿ ಯಾರನ್ನು ನಂಬಕ್ಕೆ ಹೋಗಬೇಡಿ. ಆದಾಯದಲ್ಲಿ ಏರಿಕೆಯೂ ಆಗುತ್ತೆ, ಡೌನು ಆಗುತ್ತೆ. ಆದಾಯ ಬ್ಯಾಂಕ್ ಬ್ಯಾಲೆನ್ಸು ರೈಸ್ ಆಗುತ್ತೆ, ಹಾಗೆ ಖರ್ಚು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದೇ ಸ್ವಲ್ಪ ಭಾವನಾತ್ಮಕ ಸನ್ನಿವೇಶಗಳನ್ನು ಎದುರಿಸಬೇಕಾಗಿರ್ತಕ್ಕಂಥ ಒಂದು ಸಮಯ ಸಹ ಕನ್ಯಾ ರಾಶಿಯವರಿಗಾಗಿರುತ್ತೆ. ಅದರ ಜೊತೆಗೆ ಬೇರೆಯವರ ಮಾರ್ಗದರ್ಶನ ಬೇಡ. ನಾವೆಷ್ಟೋ ಸರಿ ಹೇಳ್ತೀವಿ ಬೇರೆಯವರ ಮಾರ್ಗದರ್ಶನ ತಗೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಇಲ್ಲಿ ಬೇರೆಯವರ ಮಾರ್ಗದರ್ಶನದಿಂದ ನಿಮ್ಮ ಭಾವನೆಗಳಿಗೆ ನಿಮಗೆ ಆಗು ಹೋಗುಗಳು ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ನಿಮ್ಮ ಮನಸ್ಸಿನ ಭಾವನೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಿ. ಆರೋಗ್ಯ ಚೆನ್ನಾಗಿರುತ್ತೆ, ವಾಹನ ಯೋಗ ಚೆನ್ನಾಗಿದೆ, ಸಂಕಲ್ಪಗಳು ಈಡೇರುತ್ತೆ. ಹಾಗೆ ಧರ್ಮದ ಕಡೆ ಸ್ವಲ್ಪ ಗಮನ ಕೊಡ್ತೀರಾ, ಧರ್ಮ ಪಾಲನೆ ಮಾಡ್ಕೊಳ್ಳೋಕೆ ಹೋಗ್ತೀರಾ. ಅದರ ಜೊತೆಗೆ ಕುಟುಂಬದಲ್ಲಿ ಎಲ್ಲರ ಸಹಕಾರ ಸಹ ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ಆರೋಗ್ಯದ ಸಣ್ಣ ಪುಟ್ಟ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಕೆಲವರು ಮನೆ ಬದಲಾಯಿಸ್ಕೊಳ್ಳೋ ಯೋಗ, ಹಾಗೆ ಕೆಲವರಿಗೆ ಉದ್ಯೋಗದಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಆದರೆ ಇದೇ ರಾಶಿಯಲ್ಲಿ ಶುಕ್ರನು ನೀಚನಾಗಿರೋದ್ರಿಂದ ನೀವು ಯಾವುದೇ ವಸ್ತುಗಳನ್ನು ಕೊಂಡ್ಕೊಳ್ಳೋಕೆ ಹೋದಾಗ ನೀವು ಮನರಂಜನೆಗಾಗಿ ಅಥವಾ ನಿಮ್ಮ ಶೋಕಿಗಾಗಿ ವಸ್ತು ಕೊಂಡ್ಕೊಳ್ಳೋ ಹೋಗುವಾಗ ಸ್ವಲ್ಪ ದುಬಾರಿ ಬೆಲೆಯನ್ನು ತೆತ್ತಬೇಕಾಗಿರುತ್ತೆ, ಅಂದರೆ ಕೊಡಬೇಕಾಗಿರ್ತಕ್ಕಂಥ ಸಾಧ್ಯತೆ ಕನ್ಯಾ ರಾಶಿಯವರಿಗಿರುತ್ತೆ. ಹಾಗೆ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳಿ. ವಾರದ ಕಡೆಯ ಭಾಗದಲ್ಲಿ ಬಹುದೊಡ್ಡ ಅದೃಷ್ಟ ಕಾದಿರ್ತಕ್ಕಂಥ ವಾರ ಸಹ ಇದಾಗಿರುತ್ತೆ. ಸ್ವಲ್ಪ ತಾಳ್ಮೆ, ಸಹನ, ಗೋ ಫಾರ್ ಸೆಕೆಂಡ್ ಥಾಟ್ ಅಂತೀವಿ. ಯಾರೇ ಮಾತಾಡ್ತಾ ಇರಲಿ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿ, ಎರಡನೇ ಆಲೋಚನೆ ಬಹಳ ಶ್ರೇಷ್ಠವಾಗಿರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಪೂರ್ವ ಮತ್ತು ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 9 ಮತ್ತು 2 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಆರೆಂಜ್ ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ಕನ್ಯಾ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ನಮ್ಮ ಕಣ್ಣೆದುರುಗಡೆ ಸಾಮಾನ್ಯವಾಗಿ ನಾವೆಲ್ಲನ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೋಡೋಕೆ ಹೋದಾಗ ಆ ಆಯಾಗಳಾಗ್ಬೋದು, ಅಥವಾ ಸೆಕ್ಯೂರಿಟಿ ಗಾರ್ಡ್ಸ್ ಆಗ್ಬೋದು, ಅಥವಾ ಬೇರೆಯವ್ರ ಮನೆಗೆ ಕೆಲಸಕ್ಕೆ ಹೋಗ್ತಾ ಇರ್ತಕ್ಕಂಥವ್ರು, ಅಥವಾ ಇತ್ತೀಚೆಗೆ ಎಲ್ಲರ ಮನೆಯಲ್ಲೂ ಯಾರೋ ಒಬ್ಬರು ಕೆಲಸಕ್ಕೆ ಅಂತ ಬರ್ತಾರೆ, ಅಂತಹವರಿಗೆ ಸಾಧ್ಯವಾದರೆ ವಸ್ತ್ರದಾನ ಇರ್ಬೋದು, ಅಥವಾ ಒಂದು ಹೊತ್ತಿಗೆ ಊಟಕ್ಕಾಗ್ತಕ್ಕಂಥ ತರಕಾರಿ ಸಮೇತ ಒಂದು ಎಲ್ಲವನ್ನೂ ಕೂಡ ಕೊಡೋದ್ರಿಂದ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಲಕ್ಷ್ಮೀ ನಾರಸಿಂಹನ ದರ್ಶನ ಮಾಡ್ಕೊಳ್ಳಿ. ಪ್ರತಿನಿತ್ಯ ಓಂ ನಮೋ ಲಕ್ಷ್ಮೀ ನಾರಸಿಂಹಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ ಈ ವಾರದಲ್ಲಿ. ಮುಂದಿನ ರಾಶಿ ತುಲಾರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ತುಲಾರಾಶಿಯವರಿಗೆ ಈ ವಾರದ ಫಲಾಫಲಗಳನ್ನು ನೋಡೋಕೆ ಹೋದಾಗ ರಾಷ್ಟ್ರಾಧಿಪತಿ ಶುಕ್ರ ದ್ವಾದಶ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈ ರಾಶಿಯವರಿಗೆ 5ರಿಂದ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರ್ಥಿಕಾಭಿವೃದ್ಧಿ, ಉದ್ಯೋಗದಲ್ಲಿ ಶುಭ ಆಗುತ್ತೆ, ಕೃಷಿಯಿಂದ ಲಾಭ ಆಗುತ್ತೆ, ವ್ಯಾಪಾರದಲ್ಲಿ ಶುಭ ಆಗುತ್ತೆ. ಕಟ್ಟಡದ ಸ್ವಲ್ಪ ಕಲಹಗಳು, ಯಾವುದೋ ಕಟ್ಟಡ ಇದೆ, ಜಾಗ ಇದೆ, ಅದ್ರ ಬಗ್ಗೆ ಕಲಹಗಳು ಸಹ ಈ ವಾರದಲ್ಲಿ ಉಂಟಾಗುತ್ತೆ. ಅಣ್ಣ ತಮ್ಮಂದಿರ ಜೊತೆ ಒಳ್ಳೆಯ ಅಭಿಪ್ರಾಯಗಳಿರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ದೂರದ ಪ್ರಯಾಣ ಯೋಗ ಇರತಕ್ಕಂಥದ್ದು. ಆಲೋಚನೆಗಳಿಗೆ ಸ್ವಲ್ಪ ಕಡಿವಾಣ ಹಾಕೊಳ್ಳಿ. ದೂರದ ತುಂಬ ಅತಿಯಾದ ಆಲೋಚನೆಗಳು ಅಷ್ಟು ಶುಭ ಕೂಡ ಅಲ್ಲ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ವಾಹನ ತಗೊಳ್ತಕ್ಕಂಥ ಯೋಗ, ಮಕ್ಕಳ ವಿವಾಹ ವಿಷಯದಲ್ಲಿ ಶುಭ ಆಗ್ತಕ್ಕಂಥದ್ದು. ಏನಾದರೂ ಹೊಸ ಉದ್ದಿಮೆ ಸ್ಥಾಪನೆ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ. ಸ್ವಲ್ಪ ನಂಬಿಕೆಗೆ ಅರ್ಹರಾದ ಜನರು ಈ ವಾರದಲ್ಲಿ ನಿಮಗೆ ಸಿಗ್ತಾರೆ. ಹಾಗೆ ಈ ರಾಶಿಯವರಿಗೆ ದಾಯಾದಿ ಕಲಹಗಳು ಇತ್ಯರ್ಥ ಆಗುತ್ತೆ. ಕಾನೂನು ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು. ಅತಿಯಾದ ಕೋಪ ಬೇಡ. ಹಾಗೆ ಎಲ್ಲವನ್ನು ನಿಮ್ಮ ವಿಷಯಗಳನ್ನು ಎಲ್ಲವನ್ನೂ ಯಾರಿಗೂ ಸಹ ಹೇಳ್ಕೊಳ್ಳೋಕ್ಕೆ ಹೋಗಬೇಡಿ, ಅದರಿಂದ ಸಹ ಮಾನಸಿಕ ವ್ಯತ್ಯಯ ಆಗ್ಬೋದು. ರಾಜಕೀಯ ಪ್ರಗತಿ, ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಶುಭ ಆಗುತ್ತೆ. ಸಾಹಿತಿಗಳು, ಕಲಾವಿದರು, ಸಿನಿಮಾ ನಟರು, ಪತ್ರಕರ್ತರು ಇಂಥವರಿಗೆಲ್ಲ ಈ ವಾರದಲ್ಲಿ ಬಹಳಷ್ಟು ಶುಭ ಇರತಕ್ಕಂಥ ವಾರ ಸಹ ತುಲಾರಾಶಿಯವರಿಗಾಗಿರುತ್ತೆ. ಬಿಳಿ ಮತ್ತು ಗುಲಾಬಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟದ ಸಂಖ್ಯೆಗಳು 6 ಮತ್ತು 1 ಆಗಿರತಕ್ಕಂಥದ್ದಾಗಿರುತ್ತೆ. ಹಾಗೆ ಈ ರಾಶಿಯವರಿಗೆ
ಪಶ್ಚಿಮ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಬಹಳ ಶುಭಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಈ ವಾರದಲ್ಲಿ ಅರ್ಧಂಬರದ ಕೆಲಸಗಳೆಲ್ಲವೂ ಕೂಡ ಪರಿಪೂರ್ಣ ಆಗ್ತಕ್ಕಂಥದ್ದು, ಅಧಿಕಾರಿಗಳ ಸಹಾಯ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ಭುವನೇಶ್ವರಿಯೈ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ನವನಾಗ ಅಥವಾ ನಾಗರಕಲ್ಲನ್ನು ದರ್ಶನ ಮಾಡಿಕೊಂಡು ಈ ಮಂತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಪ್ರತಿನಿತ್ಯ ಜಪ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನಮಗೆಲ್ಲ ಗೊತ್ತು, ನಾವೆಲ್ಲ ಕಡೆ ನೋಡೋವಾಗ ನಮಗೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಡ್ರೈವರ್ಗಳು, ಆಟೋ ಡ್ರೈವರ್ ಇರ್ಬೋದು, ಅಥವಾ ಎಲ್ಲೋ ಒಂದು ಕ್ಯಾಬ್ ಓಡಿಸ್ತಕ್ಕಂಥವ್ರು ಇರ್ಬೋದು, ಅಥವಾ ಬಸ್ ಡ್ರೈವರ್ ಇರ್ಬೋದು, ಇಂತಹ ಡ್ರೈವರ್ಗಳಿಗೆ ನಿಮಗೆ ಕೈಲಾದ ಮಟ್ಟಿಗೆ ಏನಾದರೂ ಸಹಾಯ ಮಾಡ್ತಕ್ಕಂಥದ್ದು, ಇದರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆಹಾರಕ್ಕಿರ್ಬೋದು ಅಥವಾ ಯಾವುದೇ ಒಂದು ರೂಪದಲ್ಲಿ ಡ್ರೈವರ್ಗಳಿಗೆ ಸಹಾಯ ಮಾಡೋದ್ರಿಂದ ಈ ವಾರದಲ್ಲಿ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ. ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ 6ರಿಂದ 7 ಗ್ರಹಗಳ ಶುಭ ಫಲ, ನೇರ ಗುರುವಿನ ದೃಷ್ಟಿ ಈ ರಾಶಿಗಿದೆ. ಅದರ ಜೊತೆಗೆ ಈ ರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಪ್ರಯತ್ನಗಳಿಗೆ ತಕ್ಕ ಫಲ ಸಿಗುತ್ತೆ. ಒಳ್ಳೆಯ ಜೋಡಿಗಳು ಅಥವಾ ಒಳ್ಳೆಯ ಪಾಲುದಾರರು ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲಿ ಶುಭ ಆಗುತ್ತೆ. ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು, ಭೂಮಿ ಮತ್ತು ಆಸ್ತಿಯ ವಿಚಾರಗಳಲ್ಲಿ ಒಂದಷ್ಟು ಬೇರೆಯವರ ಸಹಕಾರದಿಂದ ಅದರ ಕಲಹಗಳು ಇತ್ಯರ್ಥ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಒತ್ತಡಗಳು ಕಡಿಮೆ ಆಗುತ್ತೆ. ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ತಕ್ಕಂಥದ್ದು. ಹಾಗೆಯೇ ಈ ರಾಶಿಯವರಿಗೆ ಅಚಾನಕ್ಕಾಗಿ ಆಕಸ್ಮಿಕವಾಗಿ ವಿದೇಶದಿಂದ ಶುಭ ಸುದ್ದಿ ಇರ್ಬೋದು, ವಿದೇಶ ಯೋಗ ಇರತಕ್ಕಂಥದ್ದು, ಹಾಗೆ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ತುಂಬ ಬೇಕಾದವರ ಅಗಲಿಕೆ ಸ್ವಲ್ಪ ನೋವನ್ನುಂಟು ಮಾಡ್ತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗಿರುತ್ತೆ. ಅದರ ಜೊತೆಗೆ ಈ ಒಂದು ರಾಶಿಯವರು ಕಾಲವನ್ನು ವ್ಯರ್ಥ ಮಾಡಬೇಡಿ. ಈ ವಾರದಲ್ಲಿ ನೀವು ಕಾಲದಿಂದ ಸಾಕಷ್ಟು ಫಲವನ್ನು ಪಡಿತೀರಾ. ಕಾಲವನ್ನು ವ್ಯರ್ಥ ಮಾಡೋದು ಅಷ್ಟು ಶುಭ ಕೂಡ ಅಲ್ಲ. ಅದರ ಜೊತೆಗೆ ವ್ಯಾಪಾರಸ್ಥರಿಗೆ, ರೈತರಿಗೆ, ಆಮೇಲೆ ಶಸ್ತ್ರಚಿಕಿತ್ಸರಿಗೆ, ಡಾಕ್ಟರ್ಸ್ಗೆ, ಹಾಸ್ಪಿಟಲ್ ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಇವರಿಗೆಲ್ಲ ಶುಭ ಆಗ್ತಕ್ಕಂಥ ಯೋಗ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ತುಂಬ ಬೇಕಾದ ಸ್ನೇಹಿತರ ಜೊತೆ ಆರ್ಥಿಕ ವಿಷಯಗಳಲ್ಲಿ ಕಲಹಗಳೂ ಸಹ ಬರಬಹುದು. ಹಾಗೆ ಈ ರಾಶಿಯವರು ಕೆಂಪು ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ಮತ್ತು ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 8 ಮತ್ತು 4 ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥ ವಾರ ಸಹ ವೃಶ್ಚಿಕ ರಾಶಿಯವರಿಗಾಗಿರುತ್ತೆ. ಈ ರಾಶಿಯವರು ಸ್ವಲ್ಪ ಹನುಮನ ದರ್ಶನ ಮಾಡ್ಕೊಳ್ಳೋದು, ಸಾಧ್ಯವಾದರೆ ಹನುಮ ದೇವಾಲಯದಲ್ಲಿ 11 ಬಾಳೆಹಣ್ಣನ್ನು ನೈವೇದ್ಯವಾಗಿಟ್ಟು ಅದನ್ನು ಯಾರಿಗಾದರೂ ಹಂಚೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಈ ರಾಶಿಯವರು ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಗುರು. ಧನುಸು ರಾಶಿಯವರಿಗೆ ಈ ವಾರದ ಫಲಾಫಲಗಳನ್ನು ನೋಡಕ್ಕೆ ಹೋದಾಗ ಧನುಸು ರಾಶಿಯವರಿಗೆ ತೃತೀಯದಲ್ಲಿರ್ತಕ್ಕಂಥ ರಾಹು ಇರ್ಬೋದು, ಚತುರ್ಥದಲ್ಲಿರ್ತಕ್ಕಂಥ ಶನಿ, ಇದೆಲ್ಲವನ್ನು ಗಮನಿಸಿ ನಾವು ಈ ರಾಶಿಯವರ ಫಲಾಫಲಗಳನ್ನು ಗಮನಿಸಿ ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಸಪ್ತಮದಲ್ಲಿ ಕುಜ ಇದ್ದಾನೆ. ಅದರ ಜೊತೆಗೆ ಲೇವಾದೇವಿಗಳ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿರಿ, ಜಾಗೃತಿಯಾಗಿರಿ. ಆತುರದ ನಿರ್ಧಾರಗಳು ಬೇಡ. ಆದರೆ ಕೆಲಸ ಕಾರ್ಯಗಳು ಈ ವಾರದ 2 ದಿನ ಕಳೆದ ಮೇಲೆ ಕೆಲಸ ಕಾರ್ಯಗಳು ಪರಿಪೂರ್ಣ ಆಗ್ತಕ್ಕಂಥದ್ದು. ಹಾಗೆ ಹಿತಶತ್ರುಗಳ ಕಾಟ ಕಡಿಮೆ ಆಗ್ತಕ್ಕಂಥದ್ದು, ಭಯಮುಕ್ತರಾಗ್ತಕ್ಕಂಥ ಯೋಗ. ಹಾಗೆ ಈ ರಾಶಿಯವರಿಗೆ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಹಳೆ ಬಾಕಿ ವಸೂಲಿ ಆಗುತ್ತೆ. ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗುತ್ತೆ. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಆದರೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡುತ್ತೆ. ಕಾನೂನು ವಿಚಾರಗಳಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ ಸಹ ಇರುತ್ತೆ. ಹಾಗೆ ಧನುಸು ರಾಶಿಯವರಿಗೆ ಹಳೆಯ ಆಸ್ತಿಯ ಕಲಹದ ವಿಚಾರದಲ್ಲಿ ಹೆಚ್ಚು ಅದರ ಬಗ್ಗೆ ಗಮನ ಕೊಟ್ಟಿದ್ದೆ, ಆದರೆ ಅದು ಇನ್ನೂ ಪೋಸ್ಟ್ಪೋನ್ ಆಗೋಕ್ಕೆ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಅದರ ವಿಚಾರದಲ್ಲಿ ಈ ವಾರದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಧನುಸು ರಾಶಿಯ ರೈತರಿಗೆ ನೀರಿನ ಯೋಗ, ಕೆಲವರು ಯಾರೋ ಬೋರ್ ಹಾಕಿಸ್ತಾ ಇರ್ತಾರೆ ಅಥವಾ ನೀರಿನ ವಿಚಾರದಲ್ಲಿ ಒಂದು ಸಂಕಷ್ಟ ಕೂಡ ಇವರಿಗೆ ಪರಿಹಾರ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕಾಗಿ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಕ್ರೀಡಾಪಟುಗಳಿಗೆ ಒಳ್ಳೆಯದಾಗುತ್ತೆ. ನಿವೃತ್ತ ನೌಕರರಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಧರ್ಮಚಿಂತಕರಿಗೆ ಈ ವಾರದಲ್ಲಿ ಬಹಳಷ್ಟು ಶುಭ ಆಗುತ್ತೆ. ಮಹಿಳೆಯರಿಗೆ ಉದ್ಯೋಗದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಕಲಹಗಳು ಇತ್ಯರ್ಥ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಬ್ಯಾಂಕ್ ಲೋನ್ ತೀರಿಸ್ಕೊಳ್ಳೋದು
ಮಾಡ್ಕೊಳ್ಳೋಕ್ಕೆ ಧನುಸು ರಾಶಿಯವರಿಗೆ ಈ ವಾರದಲ್ಲಿ ಸಾಕಷ್ಟು ಅವಕಾಶಗಳಿರ್ತಕ್ಕಂಥ ಒಂದು ವಾರ ಕೂಡ ಇದಾಗಿರುತ್ತೆ. ಹಸಿರು ಮತ್ತು ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟದ ಸಂಖ್ಯೆಗಳು ಧನುಸು ರಾಶಿಯವರಿಗೆ 5 ಮತ್ತು 3 ಆಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಗುರುಗಳ ದರ್ಶನ ಅಥವಾ ಗುರುವಿನ ಯಾರು ಭೌತಿಕ ಗುರು ಇರ್ಬೋದು ಅಥವಾ ದೇವತಾ ಗುರು ಅಂದರೆ ಸಾಯಿಬಾಬಾ ಆಗ್ಬೋದು, ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಈ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಳ್ಳೋದ್ರಿಂದ ಬಿಸ್ಕೆಟ್ಗಳನ್ನು ದಾನ ಕೊಡೋದ್ರಿಂದ ಗುರುವಾರ ಆಗ್ಬೋದು. ಯಾವುದೇ ಸಂಧ್ಯಾ ಕಾಲದಲ್ಲಿ ಸಿಹಿ ಅದರಲ್ಲೂ ಬಿಸ್ಕೆಟ್ಸನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ. ಓಂ ದಕ್ಷಿಣಾಮೂರ್ತಯೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡ್ಕೊಳ್ಳಿ, ಗುರುಗಳ ದರ್ಶನ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಮಕರ ರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶನಿ ಮಕರ ರಾಶಿಯವರಿಗೆ ಈ ವಾರದ ಫಲಾಫಲಗಳನ್ನು ನೋಡೋಕೆ ಹೋದಾಗ 6ರಿಂದ 7 ಗ್ರಹಗಳ ಶುಭ ಫಲ. ಆರ್ಥಿಕ ಸಂಕಷ್ಟಗಳು ಈಡೇರುತ್ತೆ. ಗುರುಬಲ ಬೇರೆ ಇದೆ, ಜೊತೆಗೆ ಗುರುವಿನ ದೃಷ್ಟಿ ಇದೆ. ಇನ್ನು ಈ ವಾರದಲ್ಲಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶನಿ ತೃತೀಯದಲ್ಲಿದ್ದಾನೆ. ಇದೆಲ್ಲವನ್ನು ಗಮನಿಸಿ ನೋಡಕ್ಕೆ ಹೋದಾಗ ಛಲ, ಹಠ, ಗುರಿ ಇಟ್ಕೊಳ್ಳಿ, ಬಹಳಷ್ಟು ಶುಭ ಆಗುತ್ತೆ. ಯಾರ ಮಾತು ಕೇಳೋದಕ್ಕಿಂತ ನೀವು ಕಾಯಕವೇ ಕೈಲಾಸ. ನೀವು ಕೆಲಸದ ಬಗ್ಗೆ ಗಮನ ಕೊಟ್ಟಾಗ ಎಲ್ಲೋ ಒಂದು ಕಡೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಆರ್ಥಿಕವಾಗಿ ಪ್ರಗತಿ ಇರುತ್ತೆ, ಮಕ್ಕಳಿಂದ ಶುಭ ಆಗುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಕೃಷಿಯಿಂದ ಒಳ್ಳೆಯದಾಗುತ್ತೆ, ಹೈನುಗಾರಿಕೆಯಿಂದ ಒಳ್ಳೆಯದಾಗುತ್ತೆ, ಮನೆ ಕಟ್ಟಿ ಮಾರ್ತಕ್ಕಂಥವ್ರಿಗೆ ಶುಭ ಆಗ್ತಕ್ಕಂಥದ್ದು, ಕನ್ಸ್ಟ್ರಕ್ಷನ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ, ಬಿಲ್ಡರ್ಸ್ಗೆ, ಹಾಗೆ ಗುತ್ತಿಗೆದಾರರಿಗೆ, ಹಾರ್ಡ್ವೇರ್ ಸ್ಟೋರ್ಸ್ ನಡೆಸ್ತಾ ಇರ್ತಕ್ಕಂಥವ್ರಿಗೆ, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರಿಗೆ, ಇವರಿಗೆಲ್ಲ ಬಹಳಷ್ಟು ಶುಭ ಇರ್ತಕ್ಕಂಥ ವಾರ ಸಹ ಮಕರ ರಾಶಿಯವರಿಗಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಸೋಂಬೇರಿತನ, ಆಲಸ್ಯ, ನಿರ್ಲಕ್ಷ್ಯ, ನೋಡೋಣ ಅಂತಕ್ಕಂಥ ಮಾತುಗಳನ್ನು ನೀವು ಉಪಯೋಗಿಸ್ಕೊಂಡಿದ್ದೆ ಆದರೆ ಈ ವಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತಡ ಆಗುತ್ತೆ. ಸರ್ಕಾರಿ ನೌಕರರು ಒಳ್ಳೆಯದಾಗುತ್ತೆ, ರೈತರು ಒಳ್ಳೆಯದಾಗುತ್ತೆ, ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ, ಮಗಳ ಅಥವಾ ಮಗನ ವಿವಾಹ ವಿಷಯಗಳಲ್ಲಿ ಬಹಳಷ್ಟು ಶುಭ ಸುದ್ದಿ ಸಿಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ತುಂಬ ಬೇಕಾದ ಸ್ನೇಹಿತರ ಒಂದು ಭೇಟಿ ಆಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಕಪ್ಪು ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಉತ್ತರ ಮತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಮತ್ತು 7 ಆಗಿರ್ತಕ್ಕಂಥ ಒಂದು ವಾರ ಸಹ ಮಕರ ರಾಶಿಯವರಿಗಾಗಿರುತ್ತೆ. ಈ ವಾರದಲ್ಲಿ ಮಕರ ರಾಶಿಯವರು ಬಹಳ ಹೆಚ್ಚು ನೋಡಕ್ಕೆ ಹೋದಾಗ ಸಾಧ್ಯವಾದಷ್ಟು ಅಶ್ವತ್ಥ ವೃಕ್ಷ ದರ್ಶನ ಮಾಡ್ಕೊಳ್ಳೋದು, ಅಶ್ವತ್ಥ ವೃಕ್ಷವನ್ನು ಒಂದು ಸುತ್ತಿ ಬರ್ತಕ್ಕಂಥದ್ದು, ಇದರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದರ ಜೊತೆಗೆ ಈ ವಾರದಲ್ಲಿ ಓಂ ಸ್ಕಂದಾಯ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡ್ಕೊಳ್ಳಿ. ಅದರೊಂದಿಗೆ ಈ ಮಕರ ರಾಶಿಯವರು ಸಾಧ್ಯವಾದಷ್ಟು ಮಟ್ಟಿಗೆ ಅನ್ನದಾನವನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ 5ರಿಂದ 6 ಗ್ರಹಗಳ ಶುಭ ಫಲ. ಜನ್ಮದಲ್ಲೇ ಇರ್ತಕ್ಕಂಥ ರಾಹು, ದ್ವಿತೀಯದಲ್ಲಿರ್ತಕ್ಕಂಥ ಶನಿ, ಇದೆಲ್ಲವನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ 6ನೇ ಮನೆಯಲ್ಲಿರ್ತಕ್ಕಂಥ ರವಿ, ಬುಧ, ಗುರು, ಪಂಚಮದಲ್ಲಿರ್ತಕ್ಕಂಥ ಕುಜ. ಪಂಚಮದಲ್ಲಿ ಕುಜ ಇದ್ದಾಗ ಈ ರಾಶಿಯವರಿಗೆ ಆದಾಯದಲ್ಲಿ ಏರಿಕೆ ಆಗುತ್ತೆ. ಆದರೆ ಮಕ್ಕಳ ಚಿಂತೆ ಆಗ್ಬೋದು, ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ವಿವಾಹ ವಿಷಯ ಆಗ್ಬೋದು, ಅಥವಾ ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚು ಗಮನವನ್ನು ಈ ವಾರದಲ್ಲಿ ಕೊಡಬೇಕಾಗಿರುತ್ತೆ. ಆದಾಯದಲ್ಲಿ ಚೆನ್ನಾಗಿರುತ್ತೆ, ಉದ್ಯೋಗದಲ್ಲಿ ಶುಭ ಆಗುತ್ತೆ, ಸಣ್ಣ ಪುಟ್ಟ ಕಲಹಗಳು ಇತ್ಯರ್ಥ ಆಗುತ್ತೆ, ಆಕಸ್ಮಿಕ ಪ್ರಯಾಣ ಯೋಗ, ವಾಹನದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಆದರೆ ಹಿತಶತ್ರುಗಳು ಕೂಡ ಇರ್ತಾರೆ, ನಿಮ್ಮನ್ನು ಮಿಸ್ಗೈಡ್ ಮಾಡ್ತಕ್ಕಂಥ ಜನ ಸಹ ಈ ಒಂದು ಕುಂಭರಾಶಿಯವರಿಗೆ ಈ ವಾರದಲ್ಲಿ ಸಿಗ್ತಕ್ಕಂಥದ್ದು. ಅದನ್ನೇ ಹಿತಶತ್ರುಗಳು ಅಂತ ಕರಿತೀವಿ. ಅಣ್ಣ ತಮ್ಮಂದ್ರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ, ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರತಕ್ಕಂಥದ್ದು. ಹಠಮಾರಿತನ ಬೇಡ, ಒಪ್ಪಂದಗಳಿಗೆ ಸಹಿ ಆಗ್ತೀರಾ, ಹೊಸ ಕೆಲಸಗಳ ಬಗ್ಗೆ ಗಮನ ಕೊಡ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಇರ್ತಕ್ಕಂಥದ್ದು. ಆದರೆ ನಿಮ್ಗೆ ಯಾರೋ ಆಶ್ವಾಸನೆ ಕೊಟ್ಟಿದ್ದಾರೆ, ಅದು ಸಹ ಈಡೇರ್ತಕ್ಕಂಥದ್ದು. ಸ್ವಲ್ಪ ಸಾಲ ತೀರಿಸ್ಕೊಳ್ತಕ್ಕಂಥ ಯೋಗ ಸಹ ಕುಂಭರಾಶಿಯವರಿಗೆ ಇರುತ್ತೆ. ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ವಿವಾಹ ವಿಷಯಗಳ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು. ಆದರೆ ಕಟ್ಟಡ ನಿರ್ಮಾಣದ ಬಗ್ಗೆ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಸಾಧ್ಯತೆ, ಕಾನೂನು ವಿಚಾರಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ ಸಹ ಈ ಒಂದು ಕುಂಭರಾಶಿಯವರಿಗಿರುತ್ತೆ. ಒಟ್ಟಾರೆಯೇ ಈ ಒಂದು ವಾರದಲ್ಲಿ ಕುಂಭರಾಶಿಯವರಿಗೆ ಬಹಳಷ್ಟು ಅದೃಷ್ಟಗಳು ಕೂಡ ಇರ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ಹಸಿರು ಮತ್ತು ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಮತ್ತು 6 ಆಗಿರುತ್ತೆ. ಗೋವಿನ ದರ್ಶನ ಮಾಡ್ಕೊಳ್ಳೋದು, ಗೋವನ್ನು ದರ್ಶನ ಮಾಡ್ಕೊಳ್ಳೋದ್ರಿಂದ ಅಥವಾ ಗೋವಿಗೆ ಹುಲ್ಲು ಕೊಡ್ತಕ್ಕಂಥದ್ದು ಅಥವಾ ಗೋವು ದರ್ಶನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥದ್ದು. ಓಂ ನಮೋ ವೆಂಕಟೇಶಾಯ ಈ ಮಂತ್ರವನ್ನು ವಾರ ಪೂರ್ತಿ ಜಪ ಮಾಡ್ಕೊಳ್ಳೋದ್ರಿಂದ ಹಣಕಾಸಿನ ಸ್ಥಿತಿ, ಆರ್ಥಿಕ ಸ್ಥಿತಿ ಸ್ವಲ್ಪ ಸುಸ್ಥಿತಿಗೆ ಬರುತ್ತೆ. ಈ ಮಂತ್ರವನ್ನು ಹೇಳ್ಕೊಳ್ಳೋದು, ತುಳಸಿಯನ್ನು
ವೆಂಕಟೇಶ್ವರನ ದೇವಸ್ಥಾನದಲ್ಲಿ ದಾನ ಕೊಟ್ಟು ಬನ್ನಿ, ತುಂಬ ಒಳ್ಳೆಯದಾಗತ್ತೆ. ಇನ್ನು ಕಡೆಯ ರಾಶಿ ಆಗಿರ್ತಕ್ಕಂಥ ಮೀನರಾಶಿಯವರಿಗೆ ಈ ವಾರದ ಫಲಾಫಲಗಳನ್ನು ಗಮನಿಸಿ ನೋಡೋಕೆ ಹೋದಾಗ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಗುರು ಹಾಗೆ ಮೀನರಾಶಿಯವರಿಗೆ ಈಗಾಗಲೇ ನಮಗೆ ಸಾಡಸಾತಿಯ ಅರ್ಧ ಭಾಗ ನಡೀತಾ ಇದೆ, ಅದನ್ನೇ ಗರ್ಭಭಾಗ ಅಂತ ಕರಿತೀವಿ. ಆದರೂ ಈ ವಾರದ ಫಲಾಫಲಗಳಲ್ಲಿ 6ರಿಂದ 7 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು, ಗುರುಬಲ ಇದೆ, ಗುರುವಿನ ದೃಷ್ಟಿ ಇದೆ. ಹಾಗೆ ಚತುರ್ಥ ಸ್ಥಾನದಲ್ಲಿರ್ತಕ್ಕಂಥ ಕುಜ, ಪಂಚಮದಲ್ಲಿ ರವಿ ಬುಧ ಗುರು ಇರ್ಬೋದು, ಷಷ್ಠದಲ್ಲಿರ್ತಕ್ಕಂಥ ಒಂದು ಏನು ಕೇತು ಇರ್ಬೋದು, ಸಪ್ತಮದಲ್ಲಿರ್ತಕ್ಕಂಥ ಶುಕ್ರ, ಇದೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಆರ್ಥಿಕವಾಗಿ ತುಂಬ ಚೆನ್ನಾಗಿರುತ್ತೆ, ಅದೃಷ್ಟ ಕೂಡಿ ಬರುತ್ತೆ, ಹಳೆ ಬಾಕಿ ವಸೂಲಿ ಆಗುತ್ತೆ, ಬ್ಯಾಂಕ್ ನೌಕರರಿಗೆ ಒಳ್ಳೆಯದಾಗುತ್ತೆ. ಹಾಗೆ ಈ ರಾಶಿಯವರಿಗೆ ಕೆಲಸಗಳು ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗೋ ಜೊತೆಗೆ ಆಕಸ್ಮಿಕ ಪ್ರಯಾಣ ಯೋಗ, ಬಹುದಿನಗಳ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ತಂದೆ ತಾಯಿಗಳು ಅಥವಾ ಪೋಷಕರ ಆರೋಗ್ಯದ ವಿಚಾರದಲ್ಲೂ ಶುಭ ಆಗ್ತಕ್ಕಂಥ ಯೋಗ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ಸಮಾಜದಲ್ಲಿ ಗುರುತರವಾದ ವ್ಯಕ್ತಿ ಆಗ್ತೀರಾ. ಅದರ ಜೊತೆಗೆ ಈ ವಾರದಲ್ಲಿ ಪಾಲುದಾರಿಕೆಯಿಂದ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಒಂದಷ್ಟು ಅರ್ಧಂಬರ್ಧ ಮನಸ್ಸು ಇಟ್ಕೊಳ್ಳೋಕೆ ಮಾತ್ರ ಹೋಗಬೇಡಿ, ಯಾರನ್ನೇ ಮಾತಾಡಬೇಕಾದ್ರೂ ಯೋಚನೆ ಮಾಡಿ ಮಾತಾಡಿ. ಹಾಗೆ ಈ ವಾರದಲ್ಲಿ ಮೀನರಾಶಿಯವರು ಸ್ವಲ್ಪ ಸುಳ್ಳನ್ನು ಹೇಳಕ್ಕೆ ಹೋಗಬೇಡಿ, ಸುಳ್ಳಿನಿಂದ ನಿಮ್ಮ ಕೆಲಸ ಕಾರ್ಯಗಳು ಸ್ಥಗಿತ ಆಗ್ತಕ್ಕಂಥ ಸಾಧ್ಯತೆ ಸಹ ಮೀನರಾಶಿಯವರಿಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ, ಅಧಿಕಾರಿಗಳ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೃಷಿಯಿಂದ ಲಾಭ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ, ನಿವೃತ್ತ ನೌಕರರಿಗೆ, ಕ್ರೀಡಾಪಟುಗಳಿಗೆ, ಸಂಗೀತಗಾರರಿಗೆ ಏನೋ ನಿಮ್ಮಲ್ಲಿ ಒಂದು ಪ್ರತಿಭೆ ಇದೆ, ಅದನ್ನು ಗುರುತಿಸಲ್ಪಡ್ತಕ್ಕಂಥ ವಾರ ಕೂಡ ಈ ವಾರ ಆಗಿರುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ನೀಲಿ ಮತ್ತು ಹಳದಿ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬ ಒಳ್ಳೆಯದಾಗ್ತಕ್ಕಂಥ ವಾರ ಕೂಡ ಇದಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಮತ್ತು 8 ಆಗಿರುತ್ತೆ. ಸಾಧ್ಯವಾದಷ್ಟು ಮೀನರಾಶಿಯವರು ಕಾಲಭೈರವನ ಸ್ತೋತ್ರ, ಕಾಲಭೈರವನ ದರ್ಶನ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ನವಗ್ರಹಗಳ ದರ್ಶನ, ಕಾಲಭೈರವನ ದರ್ಶನ, ಓಂ ಕಾಲಭೈರವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ನವಧಾನ್ಯಗಳನ್ನು ನವಗ್ರಹ ದೇವಸ್ಥಾನದಲ್ಲಿ ಅದು ಬಾಕ್ಸೇ ಬರುತ್ತೆ ಅಥವಾ ಒಂದು ಪಾಕೆಟ್ ಬರುತ್ತೆ ನವಧಾನ್ಯಗಳು, ಅದನ್ನು ತಗೊಂಡೋಗಿ ಅರ್ಚಕರಿಗೆ ದಕ್ಷಿಣೆ ಸಮೇತ ಈ ವಾರದಲ್ಲಿ ಕೊಟ್ಟು ಬರೋದ್ರಿಂದ ಸಾಕಷ್ಟು ಅದೃಷ್ಟಗಳು, ಸಾಡೆ ಸಾತಿಯ ಒಂದು ಆ ಪ್ರಭಾವ ಒಂದಷ್ಟು ಶುಭ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಮೀನರಾಶಿಯವರಿಗೆ ಈ ವಾರದಲ್ಲಿ ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸ್ವಲ್ಪ ಹೂಡಿಕೆಗಳ ಬಗ್ಗೆ ಸಹ ಯೋಚನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ವಾರ ಫಲ ಕಾರ್ಯಕ್ರಮ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.